ಮಾರ್ಚ್ 22 2022 ಬೆಳಗ್ಗೆ 10 ಸಂಡೇ ಐತೆ. ಸೊ ಈ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಂತಂದ್ರೆ ಸುಮಾರು ಒಂದು 20 ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಒಂದು ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಪರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಯಾವುದಕ್ಕೆ ಒಂದು ಉಚಿತ ಶಿಕ್ಷಣಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ನವೋದಯ, ಸೈನಿಕ, ಮೊರಾರ್ಜಿ ಆದರ್ಶ ವಿದ್ಯಾಲಯ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ನವೋದಯ, ಸೈನಿಕ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಆದರ್ಶ ವಿದ್ಯಾಲಯ, ಮೊರಾರ್ಜಿ, ಆಳ್ವಾಸು, ಸೊ ಇತರೆ ಸಾಕಷ್ಟು ಉನ್ನತ ಪ್ರತಿಷ್ಠಿತ ಶಾಲೆ ನಡೆಸುವಂಥ ಒಂದಿಷ್ಟು ಪ್ರವೇಶ ಪರೀಕ್ಷೆಗಳಿಗೆ ಮಕ್ಕಳನ್ನು ತಯಾರಿ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ಸಂಸ್ಥೆ ಸುಮಾರು 20 ವರ್ಷಗಳಿಂದ ಮಾಡ್ತಿದ್ದೆ. ಸೊ ಒಂದು ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣ ಕೊಡೋಕೆ ಉದ್ದೇಶದಿಂದ ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ನಮ್ಮ ಭಾಗದ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 20 ವರ್ಷಗಳಿಂದ ಶೈಕ್ಷಣಿಕ ಒಂದು ಸೇವೆ ನಮ್ಮ ಸಂಸ್ಥೆ ಸಲ್ಲಿಸಿದೆ. ಅದಕ್ಕೆ ತಮ್ಮೆಲ್ಲ ಸಹಕಾರವು ಸಾಕಷ್ಟೆಲ್ಲ ಆಗಿದೆ. ಇನ್ನು ಮುಂದೆ ನಮ್ಮ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಮತ್ತು ಬೆಳಲಿಕ್ಕೆ ತಾವೆಲ್ಲ ಕಾರ್ಯಕರ್ತರು ಆಗ್ತಿರ್ತಕ್ಕಂಥ ಒಂದು ಮನೋಭಾವನೆಯಿಂದ ಒಂದು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ಒಂದು ಶೈಕ್ಷಣಿಕವಾಗಿ ಇನ್ನೂ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶ ಇದೆ. ಬೆಳೆಸಲಿಕ್ಕೆ ನಮ್ಮದು ಒಂದು ಅಳಿಲು ಸೇವೆ ನಾವು ಮಾಡ್ತಿದ್ವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಆಗುತ್ತೆ ಇದೆ. ಈ ಭಾಗದ ಎಲ್ಲ ಪಾಲಕರು ತಮ್ಮ ಮಕ್ಕಳು 4ನೇ ತರಗತಿ ಓದ್ತಾ ಇದ್ರ ದಯವಿಟ್ಟು ಸಂಡೇ ಆ ಮಕ್ಕಳನ್ನು ಕರೆದುಕೊಂಡು ಬಂದು ಎಕ್ಸಾಮ್ನ ಬರೆಸ್ರಿ. ಅವತ್ತ ಪಾಲಕರಿಗೆ ಮತ್ತು ಬಂದಂಥ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಧ್ಯಾಹ್ನದಲ್ಲಿ. ದಯವಿಟ್ಟು ಒಂದು ಎಕ್ಸಾಮನ್ನು ಬರೆಸಿ. ಡೈರೆಕ್ಟ್ ಬರ್ಬೋದು ಸರ್, ನೋಂದಣಿ ಏನಿಲ್ಲ, ನೇರವಾಗಿ ಬರ್ಬೋದು. ಇದಕ್ಕೆ 200 ರೂಪಾಯಿ ಪ್ರವೇಶ ಪೇ ಐತಿ. ನೀವು ಅಡ್ವಾನ್ಸ್ ಆಗಿ ನೋಂದಣಿ ಮಾಡಿಸ್ಬೋದು, ಇಲ್ಲಾಂದ್ರೆ ನೇರವಾಗಿ ಬಂದು ಎಕ್ಸಾಮ್ ಬರೆಸ್ಬೋದು. 3ನೇ ತರಗತಿ ಪಾಸ್ ಆಗಿ ಅಥವಾ 4ನೇ ತರಗತಿ ಪಾಸ್ ಆಗಿ ಈ 2 ತರಗತಿ ಮಕ್ಕಳು ಬರ್ಬೋದು. 5ನೇ ಕ್ಲಾಸ್ ಸರ್ 20 ಜನ ಉಚಿತ 1500. ತೃತೀಯ ಬಹುಮಾನ 5000 ಒಂದಿದೆ ಮತ್ತು ಟ್ರೋಫಿ ಇದೆ. 4ನೇ ಬಹುಮಾನ 2500, 5ನೇ ಬಹುಮಾನ 1000 ರೂಪಾಯಿ ಮತ್ತು ಒಂದು ನೆನಪಿನ ಕಾಣಿಕೆ ಬಂದು ಸುಮಾರು 5 ಮಕ್ಕಳಿಗೆ ಸಮಾನವಾಗಿ ಕೊಡ್ತಾ ಇದ್ದೀವಿ. 20 ಜನರು ಫ್ರೀ ಅಂತ ಹೇಳಿದ್ರೆ ಅದು ಸ್ವಲ್ಪ ಸೈಲೆಂಟ್ ಫೀಚರ್ಸ್ ಏನಿದ್ರೆ ಹೇಳ್ರಿ. ಸ್ಪೆಷಲ್ ಏನಿಲ್ಲ, ಅವರು ನಮ್ಮ ಈ ಒಂದು ಟಾಪ್ 20 ಬಂದರೆ ಆ ಮಕ್ಕಳಿಗೆ ಅವರು ಬಟ್ಟೆ ಒಂದು ಡ್ರೆಸ್ ಮತ್ತು ಬುಕ್ಸ್ ಫೀಸ್ ಕೊಟ್ಟರಾಯ್ತು. ಉಳಿದೆಲ್ಲ ಕಂಪ್ಲೀಟ್ ನಮ್ಮಲ್ಲಿ ಉಚಿತ ಶಿಕ್ಷಣ ಇರ್ತದೆ. ಅದು ನಮ್ಮಲ್ಲಿ ಅಡ್ಮಿಷನ್ ತಗೋಬೇಕು, ನಮ್ಮ ವಿದ್ಯಾವನಿ ಶಾಲೆಗೆ ಅವ್ರು ಬರಬೇಕು. ಒಂದು ವೇಳೆ ಗ್ರಾಮೀಣ ಬರಲ್ಲ ಅಂತಂದರೆ ಅದಕ್ಕೆ ಮತ್ತೆ ಅವ್ರ ಶಾಲೆ ಅವ್ರ ಅವಕಾಶ ಕೊಟ್ಟು ನಮ್ಮನ್ನು ಬರ್ಬೋದು. ಡ್ರೆಸ್ಸು ಮತ್ತೆ ಡ್ರೆಸ್ ಆ್ಯಂಡ್ ಬುಕ್ಸ್ ಫೀಸ್ ಪೇ ಮಾಡಿದ್ರೆ ಅಷ್ಟು ಕೊಟ್ಟು ಊಟ ವಸತಿ ಸಮೇತ ಫ್ರೀ ಇರುತ್ತಲ್ಲ. ಈಗ ಎಷ್ಟಾಗ ವರ್ಷ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ?